ನಮ್ಮೆಲ್ಲರಿಗೆ ಧನ್ಯರನ್ನಾಗಿ ಮಾಡಿ ಬೇಡಿದ್ದೆ ಕೊಟ್ಟು ಸದಾ ರಕ್ಷಣೆ ಮಾಡುವ ಅಖಂಡ ಬ್ರಹ್ಮಜ್ಞಾನಿಗಳು ಪರಮ ಪೂಜ್ಯ ಶ್ರೀ ಗಣಪತಿರಾವ್ ಮಹಾರಾಜರ ಶ್ರೀಚರಣಕ್ಕೆ ದಂಡವತ್ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಪರಮ ಪೂಜ್ಯರು, ಸದ್ಗುರುಗಳ ಕೃಪಾ ಸದಾ ಪಡೆದವರು, ಗುರುಕೃಪೆಯನ್ನು ಪಡೆದು ನಾಡನ್ನೇ ಉದ್ಧಾರ ಮಾಡಿದ ಅನುಭಾವಿಗಳು ಶ್ರೀ ತಾರಾಚಂದ್ರ ಮಹಾರಾಜರ ಚರಣಕ್ಕೂ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತಿನ ವೇದಿಕೆ ಮೇಲೆ ಆಸೀನರು, ಹಿರಿಯರು, ಅನುಭಾವಿಗಳು, ಪರಮ ಪೂಜ್ಯ ನಮ್ಮ ಕನ್ನೂರದ ಗುರುಗಳ ಶ್ರೀಚರಣಕ್ಕೂ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ, ಬಹಳ ಸುಂದರವಾಗಿ ಮಾತನಾಡಿದ ಗಿರಮಲ್ಲಪ್ಪ ಕಾಕ ಅವರ ಚರಣಕ್ಕೂ ನಮಿಸಿ, ಆತ್ಮೀಯರು ಬಹಳ ಸುಂದರ ಪ್ರವಚನವನ್ನು ನಾಡಿನಾದ್ಯಂತ ಬಹಳ ಸೊಗಸಾಗಿ ಹೇಳುವಂಥ ನಮ್ಮ ಪ್ರಕಾಶ್ ಮಹಾರಾಜರ ಚರಣಕ್ಕೂ ನಮಿಸಿ, ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾಗಿರತಕ್ಕಂಥ ಹಿರಿಯರು, ಅನುಭಾವಿಗಳು ದಾದಾದಿಯವರಿಗೂ, ಲೋಣಿಯವರಿಗೂ, ನಮ್ಮ ಸಂಚಾಲಕರಿಗೂ, ಚಿದಾನಂದ ಅವರಿಗೂ, ಪಂಡಿತ್ ಅವರಿಗೂ, ನನ್ನ ಜೊತೆ ಆಗಮಿಸಿದ ಬೆಳ್ಳಳ್ಳಿ ಗ್ರಾಮದ ಖ್ಯಾತ ಗಾಯಕ ಗುರುರಾಜ್ ಹಳಕೇಡ್ ಅವರಿಗೂ, ಅವರಿವರೆನ್ನದೇ ಸಮಸ್ತ ಇಲ್ಲಿ ಕೂಡಿದ ಎಲ್ಲ ಶರಣ ಬಂಧುಗಳಿಗೂ, ತಾಯಂದಿರಿಗೂ, ಚಿಕ್ಕ ಮಕ್ಕಳಿಗೂ, ಗುರುಮಾತೆಯರಿಗೂ, ಗುರುಗಳಿಗೂ, ತಮ್ಮೆಲ್ಲರ ಹೃದಯಕ್ಕೆ ಸಾಕ್ಷಿಯಾಗಿ ಬೆಳಗುವ ಆ ಪರಶಿವನಿಗೆ ನಮಿಸಿ ಕಾರ್ಯಕ್ರಮದಲ್ಲಿ ಪ್ರವೇಶ ಮಾಡುತ್ತೇನೆ. ಶಿವಸ್ವರೂಪಿಗಳೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಪುಣ್ಯಾತ್ಮರೇ, ಬಹಳ ಸುಂದರವಾಗಿ ಸಂಪ್ರದಾಯದ ಅನುಗುಣವಾಗಿ 3 ದಿವಸಗಳ ಕಾಲ ಅದ್ಭುತವಾಗಿ ಕಾರ್ಯಕ್ರಮ ಈ ಗ್ರಾಮದಲ್ಲಿ ಪ್ರತಿ ವರ್ಷ ನಡೀತಾ ಇದೆ. ಬಹಳ ಸಂತೋಷ. ಇದೆಲ್ಲ ಗುರುಗಳ ಕೃಪಾ. ಇವತ್ತು 2ನೇ ದಿವಸದ ಮುಂಜಾನಿನ ಸತ್ಸಂಗಕ್ಕೆ ವಿಷಯ ಏನು ಅಂತ ಕೇಳಿದ್ರೆ, ಇಲ್ಲಿ ಪರ್ಯಂತರ ಗಿರಿಮಲ್ಲಪ್ಪ ಕಾಕ ಭಾಳ ಚಂದ ಹೇಳ ದಾಸಬೋಧದ ಶುದ್ಧ ಜ್ಞಾನ, ಅದರಲ್ಲಿ ಒಂದು ವಿಷಯ. ಇವತ್ತು ನಾ ಸುಮ್ಮ ಹುಡುಗಟಿಗೆ ಎತ್ತೀನಿ, ಶುದ್ಧ ಜ್ಞಾನ ಹೇಳಕತ್ತಾರಂದ್ರೆ ಇನ್ನೂ ಒಂದಾದ ಅಂದಂಗೆ ಆಯ್ತಲ್ಲ, ಹಾಗಾದ್ರೆ ನಿರ್ಣಯನೇ ಆಯ್ತಲ್ಲ. ಒಂದು ಕೆಂಪಾದ್ರಿ ಅಂದ್ರೆ ಈಚೆ ಕಡೆ ಬೆಳ್ಳ ಅನ್ನೊಂದಾದ ಅಂದಂಗೆ ಆಯ್ತಲ್ಲ, ಹಾಗಾದ್ರೆ ಖಾತ್ರಿ ಅದಲ್ಲ. ಇಡೀ ಜಗತ್ತಿನಲ್ಲಿ ಅನೇಕ ಮಹಾತ್ಮರು, ಅನೇಕ ಸಂತರ ಅಭಿಪ್ರಾಯ ಏನು ಅಂದ್ರೆ, ಕರ್ಮಾನುರೂಪದಿಂದ ಪಾಪಾನುರೂಪದಿಂದ ಜಗತ್ತಿನ ಎಲ್ಲ ಜೀವಿಗಳಿಗೆ ಭ್ರಾಂತಿ ಆಗ್ಯದ. ಆದಂತ ಭ್ರಾಂತಿ ಸಹಿಯು ಸಲುವಾಗಿ ಅವರು ಮಹಾನುಭಾವರು, ಮಹಾತ್ಮರು, ಸಂತರು ಏನು ಮಾಡ್ಲಕತ್ತಾರಂದ್ರ, ನಮ್ಮ ಬುದ್ಧಿಯಲ್ಲಿ ಏನು ಭ್ರಮ ಆಗ್ಯದ ಆದಂತ ಭ್ರಮ ತೆಗೆದು ಯಾವುದು ತೆಗಿಲಕ್ಕೆ ಬರ್ಲಾರ್ದಂಗ ಉಳಿತದೋ ಅದುವೇ ಶುದ್ಧ ಜ್ಞಾನತ್ತ ನಿರ್ಣಯ ಮಾಡ್ಕೋತ ಹೊಂಟಾರಿ. ಏನ್ರಿ ಹಿಂಗಂದ್ರ, ಒಂದು ಅಶುದ್ಧದ, ಒಂದು ಶುದ್ಧದ. ಎಲ್ಲಿ ನಿನ್ನ ಕಣ್ಣಿನ ವ್ಯಾಪಾರ, ಮನಸ್ಸಿನ ವ್ಯಾಪಾರ, ಬುದ್ಧಿ ವ್ಯಾಪಾರ, ಕೈ ವ್ಯಾಪಾರ, ಕಾಲಿನ ವ್ಯಾಪಾರ, ನಾಲಿಗೆ ವ್ಯಾಪಾರ ನಡೆದ ನೋಡು, ಅಲ್ಲೆಲ್ಲ ಅಶುದ್ಧದ, ಅಶುದ್ಧ. ಎಲ್ಲಿ ಅದರ ವ್ಯಾಪಾರ ಒಟ್ಟೆ ನಡೆದಿಲ್ಲ ಅಲ್ಲಿ ಶುದ್ಧ.